ನನ್ನ ಸಮಸ್ತ ಕರ್ನಾಟಕದ ಜನತೆಗೆ ಈ ನಿಮ್ಮ ಅಭಿಷೇಕ್ ಮಾಡೋ ನಮಸ್ಕಾರಗಳು. ಇವತ್ತಿನ ವಿಡಿಯೋಲಿ ನಾವು ನಮ್ಮ ಆಫೀಸ್ ಕೊಲೀಗ್ ಅವ್ರ ಮದುವೆಗೆ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ಈ ವಿಡಿಯೋ ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಡೀಟೇಲ್ ಆಗಿರುತ್ತೆ. ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೀವು ಒಂದು ಮಾಡೋ ಸಬ್ಸ್ಕ್ರೈಬಿಂದ ನನಗೆ ಮುಂದಿನ ದಿನಗಳಲ್ಲಿ ಅನೇಕ ರಿಯಲಿಸ್ಟಿಕ್ ಕಂಟೆಂಟ್ನ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಬೆಳಗ್ಗೆನೇ ಎದ್ದು ನಾವು ಹೋಗ್ಬೇಕಾಗಿದ್ದು KSR ಬ್ಯಾಂಗ್ಳೂರ್ಗೆ. ಮದುವೆ ಇರೋದು ಬಂದುಬಿಟ್ಟು ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿ ಯಾವುದೋ ಊರಲ್ಲಿ. ಅದಕ್ಕೆ ನಾವು ಬೆಳಿಗ್ಗೆನೇ ಎದ್ದು ರೆಡಿಯಾಗಿ ಬಂಗಾರಪೇಟೆಗೆ ಬಂದ್ವಿ. ಬಂಗಾರಪೇಟೆಗೆ ಬಂದು ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಅದಕ್ಕೆ ಟ್ರೈನಿಗೆ ಬಂದ್ವಿ. ಸ್ಯಾಟರ್ಡೇ ಫುಲ್ ಖಾಲಿ ಇರುತ್ತೆ, ಯಾರಿಗೂ ಕೆಲಸ ಇರಲ್ಲ, ರಜಾ ಇರುತ್ತೆ ಅಂತ ನಾವು ಅನ್ಕೊತೀರಿ. ಯಾಕಂದರೆ ಸೆಕೆಂಡ್ ಸ್ಯಾಟರ್ಡೇ ಇರೋದ್ರಿಂದ ಜಾಸ್ತಿ ಕಂಪ್ನೀಸ್ ಹಾಲಿಡೇಸ್ ಇರುತ್ತೆ. ಆದರೆ ಕೂಡ ಫುಲ್ಲು ಜನನೇ ಇದ್ದರು. ಯಾಕಂದರೆ ಸ್ಯಾಟರ್ಡೇ ಸಂಡೇ ಜಾಸ್ತಿ ಜನ ಬೆಂಗಳೂರಿಗೆ ಹೋಗ್ತಾರೆ. ಯಾಕಂದರೆ ಶಾಪಿಂಗ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಹೋಗ್ತಾ ಇರ್ತಾರೆ. ಅದಕ್ಕೆ ಜನ ಜಾಸ್ತಿ ಇರ್ತಾರೆ. ಲೀವ್ ಇರೋದು ಅವತ್ತೇ ಅಲ್ಲ, ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ ಎಲ್ಲ ಜಾಸ್ತಿ ಜನ ಲೈಕ್ ಬಂಗಾರಪೇಟೆಯಿಂದ ಮತ್ತು KGF ಇಂದ ಜಾಸ್ತಿ ಜನ ಬೆಂಗಳೂರಿಗೆ ಹೋಗೋ ಕಾರಣದಿಂದ ಟ್ರೈನ್ಸ್ ಎಲ್ಲ ಫುಲ್ ರಶ್ ಇರುತ್ತೆ. ಸ್ಯಾಟರ್ಡೆ ಸಂಡೇನೇ ಇವ್ರು ಏನು ಮಾಡ್ತಾರೆ ಅಂದರೆ ರೈಲ್ವೆ ಅಥಾರಿಟಿಯವರು ಸ್ಯಾಟರ್ಡೆ ಸಂಡೇನೇ ಜನ ಜಾಸ್ತಿ. ಆದರೆ ಇವ್ರು ಏನು ಮಾಡ್ತಾರೆ ಅಂದರೆ ಸ್ಯಾಟರ್ಡೆ ಸಂಡೇ ಫ್ರೈಡೇ ಆ ಕಡೆಯಿಂದ ಬರೋರು ಜಾಸ್ತಿ ಇರ್ತಾರೆ, ಲೈಕ್ PGಸಲ್ಲಿರೋರು ಎಲ್ಲ. ಆದರೆ ಕೂಡ ಟ್ರೈನ್ಸ್ ಎಲ್ಲ ಸ್ಯಾಟರ್ಡೆ ಸಂಡೇ ಫ್ರೈಡೇ ಜಾಸ್ತಿ ಚಿಕ್ಕ ಟ್ರೈನ್ಸೇ ಹಾಕ್ತಾರೆ. ಲೈಕ್ 5 ಬೋಗಿ ಇಲ್ಲದೆ ಇರೋದು, 5 ಬೋಗಿ ಮೈನಸ್ ಆಗಿರೋದು, ಆ ಥರದ್ದು ಹಾಕ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಜಾಸ್ತಿ ಜನಕ್ಕೆ ತೊಂದರೆ ಆಗುತ್ತೆ. ನನ್ನ ಪ್ರಕಾರ ಅವತ್ತು ದೊಡ್ಡ ಟ್ರೈನ್ಸ್ ಹಾಕಬೇಕು, ಚಿಕ್ಕ ಟ್ರೈನ್ಸ್ ಹಾಕ್ತಾರೆ ಅವತ್ತು ಬೇಕಾದ್ಕನ. ಯಾಕೆ ಅಂತ ನನಗೆ ಇವಾಗವರೆಗೂ ಅರ್ಥ ಆಗಿಲ್ಲ. ಇದ್ರ ಬಗ್ಗೆ ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ರಿ. ಲೈಕ್ ರೈಲ್ವೆ ಮಿನಿಸ್ಟ್ರ್ ಬಂದಾಗ ಬಂಗಾರಪೇಟೆಯವರೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ಅವ್ರ ನಂಬರ್ ಕೊಟ್ಬಿಟ್ಟು ನಿಮ್ಗೆ ಏನಾನ ಇರಲಿ ನೀವು ತಿಳಿಸ್ಬೇಕು ಎಲ್ಲ ಅಂತ ಹೇಳ್ತಾರೆ. ಆ ನಂಬರ್ಗೆ ಫೋನ್ ಮಾಡಿದ್ರೆ ಫೋನು ಎತ್ತಲ್ಲ, ಏನೂ ಇಲ್ಲ. ಈ ಥರ ಪರಿಸ್ಥಿತಿ ಆಗಿದೆ ರೈಲ್ವೆ ಅಥಾರಿಟಿದು. ನೀವೇ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಈ ವಿಡಿಯೋ ಮೂಲಕ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನಲಿ 40 ಮಿನಿಟ್ಸ್ ಆದಮೇಲೆ ಟ್ರೈನ್ ಬಂತು. ಫುಲ್ ರಶ್ ಇತ್ತು. ನೋಡಿದ್ರೆ ಸೀಟ್ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡು KR ಪುರಮ್ವರೆಗೂ ನಿಂತ್ಕೊಂಡು ಹೋದ್ವಿ. ಫೈನಲಿ ಆಮೇಲೆ KR ಪುರಮಲ್ಲಿ ಸೀಟ್ ಆಯಿತು. ಅದಾದಮೇಲೆ ಕೂತ್ಕೊಂಡು ನೋಡ್ಬೋದು ಎಷ್ಟು ರಶ್ ಇದೆ ಟ್ರೈನ್ಸು ಅಂತ. ಆಮೇಲೆ ಟ್ರೈನ್ಸು ನೀಟಾಗಿ ಪ್ರಾಪರ್ ಆಗಿ ಮೇಂಟೈನ್ ಮಾಡಲ್ಲ. ಕ್ಲೀನ್ನೆಸ್ ಆಗಿರ್ಬೋದು ಪ್ರತಿಯೊಂದು ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ತಿಳಿಸಿದ್ದೀನಿ ಪ್ರಿವಿಯಸ್ ವಿಡಿಯೋಲ್ಲೇ. ಟಾಯ್ಲೆಟ್ಸ್ ಆಗಿರ್ಬೋದು ಪ್ರತಿಯೊಂದು ನೀಟಾಗಿರೋಲ್ಲ. ಡಸ್ಟು ಟ್ರೈನಲ್ಲಿ ಫುಲ್ ಡಸ್ಟ್ ಇರುತ್ತೆ. ಕ್ಲೀನ್ ಮಾಡ್ತಾರೋ ಇಲ್ವೋ ಅನ್ನೋದೇ ಡೌಟು. ಬರೀ ಜಾಸ್ತಿ ಆದಾಯ ಗೌರ್ಮೆಂಟ್ಗಿರೋದು ರೈಲ್ವೆಯಲ್ಲೇ, ಆದರೆ ಕೂಡ ಅದನ್ನು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇದೆಲ್ಲ ಸರೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಯಾಕಂದರೆ ಜಾಸ್ತಿ ಜನ ಹೋಗಿ ಕಂಪ್ಲೇಂಟ್ ಮಾಡ್ಬೇಕು ಮೈನು. ಅಲ್ಲಿ ಒಬ್ಬರು ಇಬ್ಬರು ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಏನೂ ಆಗೋಲ್ಲ ಕೆಲಸಗಳು. ಒಂದಿನ ಎಲ್ಲ ಪ್ರತಿಭಟನೆ ಮಾಡಿದ್ರೆ ಇದನ್ನೆಲ್ಲ ರಿಸಾಲ್ವ್ ಆಗುತ್ತೆ ಅನ್ನೋದನ್ನು ನನ್ನ ಅಭಿಪ್ರಾಯ ಆಗಿದೆ. ಈ ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ಆಲ್ರೆಡಿ ನಾವು ಬರೋ ಅಷ್ಟಕ್ಕೆ 10:30 ಆಗಿತ್ತು. 10:30ಗೆ ನೋಡಿ ಹೆಂಗಿದೆ ರೈಲ್ವೆ ಸ್ಟೇಷನ್ ಅಂತ. ಫುಲ್ ರಶ್ ಇದೆ. ಯಾಕಂದರೆ ಜಾಸ್ತಿ ಜನ ಸ್ಯಾಟರ್ಡೆ ಸಂಡೇ ಎಲ್ಲ ಮನೆಗೆ ಹೋಗೋರು, ಟ್ರಿಪ್ಗೆ ಹೋಗೋರು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಫುಲ್ ರಶ್ ಇರುತ್ತೆ. ಫೈನಲಿ ನಾವು ನಡ್ಕೊಂಡು ಹೋಗ್ತಾಯಿದ್ದೀರಿ ಇವಾಗ KSR ಮೆಟ್ರೋ ಸ್ಟೇಷನ್ ಕಡೆಗೆ. ಸ್ವಲ್ಪ ವಾಕ್ ಮಾಡಬೇಕು, ಒಂದು 300 ಮೀಟರ್ಸ್ ಹಂಗೆ. ಅದಾದಮೇಲೆ ನಮಗೆ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ನೀವೇ ನೋಡ್ಬೋದು. ಅದಾದಮೇಲೆ ಇಲ್ಲಿ ಹೋಟೆಲ್ಸ್ ಇದೆ, ಲೈಕ್ ಮೆಜೆಸ್ಟಿಕ್ ಹತ್ರ. ಆ ಹೋಟೆಲ್ಸಲ್ಲಿ ರೋಡ್ ಸೈಡ್ ಇರುತ್ತೆ. ರೋಡ್ ಸೈಡೇ ಪೂರಿ ಅದೆಲ್ಲ ಕರೀತಾ ಇರ್ತಾರೆ. ಆಮೇಲೆ ಆ ಕಡೆ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಅಷ್ಟು ಹೈಜಿನಿಕ್ ಇರೋಲ್ಲ. ದಯವಿಟ್ಟು ಎಲ್ಲನ ನೀವು ತಿನ್ನೋಕ್ಕೆ ಮುಂಚೆ ಹೈಜಿನಿಕ್ ನೋಡಿಕೊಂಡು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನು ನೋಡಿಕೊಂಡು ತಿನ್ನಿ. ಯಾಕಂದರೆ ರೋಡ್ ಸೈಡ್ ಇರೋ ಹೋಟೆಲ್ಸಲ್ಲಿ ನಾನೇನು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದು ನಮ್ಮ ಆರೋಗ್ಯ ಸೇಫ್ಟಿ ಕೂಡ ಮುಖ್ಯ ನಮಗೆ. ಆಮೇಲೆ ತಿಂದು ಜಾಸ್ತಿ ಏನೋ ಪ್ರಾಬ್ಲಮ್ ಆದರೆ ನಿಮಗೆ ಗೊತ್ತಾಗುತ್ತೆ. ಫೈನಲಿ ನೋಡ್ಬೋದು ಇದೇ ಮೆಟ್ರೋ ಸ್ಟೇಷನ್ನು. ಇದು KSR ಬ್ಯಾಂಗ್ಳೂರ್ ಮೆಟ್ರೋ ಸ್ಟೇಷನ್ನು. ಅದರೊಳಗಡೆ ಹೋಗೋಣ ಬನ್ನಿ ಇವಾಗ. ಅದು ಹೋಗ್ಬೇಕಂದ್ರೆ ರೋಡ್ ಕ್ರಾಸಿಂಗ್ ನೋಡಿ ಈ ಥರ ಹಾಕಿದ್ದಾರೆ. ರೋಡ್ ಕ್ರಾಸಿಂಗ್ ಮಾಡಬೇಕು. ಫೈನಲಿ ರೋಡ್ ಕ್ರಾಸಿಂಗ್ ಮಾಡ್ತಾಯಿದ್ದೀರಿ ಬ್ರಿಡ್ಜ್ ಮೇಲೆ ಹತ್ತಿ. ಫೈನಲಿ ಬ್ರಿಡ್ಜ್ ಹಿಡಿದ್ರಿ. ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗ್ತಾಯಿದ್ದೀವಿ. ಬನ್ನಿ ಹೆಂಗಿದೆ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಒಳಗಡೆ ಅಂತ ನೋಡೋಣ. ಆ್ಯಕ್ಚುಲಿ ಮೆಟ್ರೋಲಿ ಎಲ್ಲ ವಿಡಿಯೋ ಮಾಡೋಂಗಿಲ್ಲ, ಜಾಸ್ತಿ ಸ್ಟ್ರಿಕ್ಟಾಗಿ ಏನೋ ರೂಲ್ಸ್ ಮಾಡಿದ್ದಾರೆ.
ಆದ್ರೂ ಮಾಡ್ತಾ ಇದ್ದೀನಿ ಪ್ರಯತ್ನ. ನೋಡೋಣ ಹೆಂಗೆ, ಯಾರನ್ನ ನಮ್ಮನ್ನು ಬೈತಾರ ಅನ್ನೋದನ್ನು ನೋಡೋಣ ಈ ವಿಡಿಯೋ ಮೂಲಕ. ನೋಡೋಣ, ಇದು ಎಂಟ್ರೆನ್ಸು, ಇದು ಮೆಟ್ರೋ ಸ್ಟೇಷನ್ ಎಂಟ್ರೆನ್ಸು. ನೋಡ್ಬೋದು ನೀವೇ. ಎಲ್ಲ ಟ್ರೈನ್ಸು ಎಲ್ಲ ಜಾಸ್ತಿ ಮೆಟ್ರೋಗೆ ಡಿಪೆಂಡ್ ಆಗಿದ್ದಾರೆ ಜಾಸ್ತಿ ಜನ. ಯಾಕಂದರೆ ಕಡಿಮೆ ಸಮಯದಲ್ಲಿ ನಾವು ತಲುಪೋ ಜಾಗಕ್ಕೆ ಕರೆಕ್ಟ್ ಟೈಮ್ಗೆ ಇನ್ನೂ ಮುಂಚಿತವಾಗಿ ತಲುಪೋದಕ್ಕೆ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿರೋದು ನಮ್ಮ ಮೆಟ್ರೋಗೆ ಒಂದು ಟ್ಯಾಂಕ್ಸ್ ಹೇಳೋಣ ವಿಡಿಯೋ ಮೂಲಕ. ಇನ್ನೊಂದೇನು ಅಂದರೆ ಇವಾಗ ಮುಂದಿನ ದಿನಗಳಲ್ಲಿ ಮೆಡಿಕಲ್ ಎಮರ್ಜೆನ್ಸಿಗೂ ಮೆಟ್ರೋನ ಯೂಸ್ ಮಾಡ್ಕೋಬೇಕು. ಅದಕ್ಕೆ ಅಂತ ಒಂದು ಸಪ್ರೇಟ್ ಮೆಟ್ರೋನ ಕ್ರಿಯೇಟ್ ಮಾಡಿ ಸ್ವಲ್ಪ ಯಾರಿಗೆ ಎಮರ್ಜೆನ್ಸಿ ಹೆಲ್ತ್ ಇಶ್ಯೂಸ್ ಇದ್ದರೆ ಅಂಥವನ್ನ ಕರ್ಕೊಂಡು ಹೋಗೋಕ್ಕೆ ಗೌರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದರಿಂದ ನಾವು ಬೇಗ ಹಾಸ್ಪಿಟ್ಲಿಗೆ ಪ್ರತಿಯೊಂದು ಜಾಗಕ್ಕೂ ತಲುಪ್ಬೋದು. ಅದರಿಂದ ಒಂದು ಪ್ರಾಣ ಉಳಿಯುತ್ತೆ. ಯಾಕಂದರೆ ಈ ಟ್ರಾಫಿಕಲ್ಲೇ ಸ್ವಲ್ಪ ಜನ ಸತ್ತೋಗಿರೋದು ನೀವು ಹಿಸ್ಟ್ರಿಯಲ್ಲೇ ನೋಡಿರ್ತೀರ. ಆಲ್ರೆಡಿ ಜಾಸ್ತಿ ಹಿಸ್ಟ್ರಿ ಇದೆ ಇದ್ರ ಬಗ್ಗೆ. ಅದಕ್ಕೆ ಮೆಡಿಕಲ್ ಎಮರ್ಜೆನ್ಸಿಗೆ ಅಂತಲೇ ಒಂದು ಚಿಕ್ಕದು ಮೆಟ್ರೋ ಕ್ರಿಯೇಟ್ ಮಾಡಿ ಬ್ಯಾಂಗ್ಳೂರ್ಗೆ ಒಂದು ಇದು ಮಾಡ್ಬೋದು. ಫೈನಲಿ ನಾವು ಬಂದ್ವಿ ರಾಜರಾಜೇಶ್ವರಿ ನಗರ್ ಮೆಟ್ರೋ ಸ್ಟೇಷನ್ಗೆ. ಇಲ್ಲಿ ಎಲ್ಲ ಮೀಟ್ ಆಗ್ತೀವಿ, ನಮ್ಮ ಆಫೀಸ್ ಕೊಲೀಗ್ಸ್ ಎಲ್ಲ. ಅದಾದಮೇಲೆ ಒಟ್ಟಾಗಿ ಇದಕ್ಕೆ ಹೋಗ್ತೀರಿ, ನಮ್ಮ ಸಾರ್ ಮದುವೆಗೆ, ನಮ್ಮ ಟ್ರೈನರ್ ಮದುವೆಗೆ. ನೋಡ್ಬೋದು ಫೈನಲಿ ಮೆಟ್ರೋ ಸ್ಟೇಷನ್ ಹೊರಗಡೆ ಬಂದರೆ ಇದು ರಾಜರಾಜೇಶ್ವರಿ ನಗರ್ ಮೆಟ್ರೋ ಸ್ಟೇಷನ್ನು. ಹೊರಗಡೆಗೆ ಬಂದಿದ ತಕ್ಷಣ ನಿಮಗೆ ಕಾಣಿಸೋದು ದೊಡ್ಡ ಆರ್ಚು. ನೀವೇನ ರಾಜರಾಜೇಶ್ವರಿ ನಗರ್ ವಿಸಿಟ್ ಮಾಡಿದರೆ ಆವಾಗ ನಿಮಗೆ ಇದ್ರ ಪರಿಚಯ ಇರುತ್ತೆ. ಅದಾದಮೇಲೆ ಪಕ್ಕದಲ್ಲಿ ನಮಗೆ ಕಾಣಿಸೋದೆ ಗೋಪಾಲ್ ಆ್ಯಂಡ್ ಮಾಲು. ಇದಕ್ಕೆ ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ, ಯಾವಾಗ ಒಂದು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡಲ್ಲಿ. ತಿರ್ಗಾ ಈ ಮಾಲ್ ಒಳಗಡೆ ಹೋಗಿದ್ದೆ. ಹೆಂಗಿದೆ ಮಾಲು ಪ್ರತಿಯೊಂದು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಎಲ್ಲ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಆದಷ್ಟು ನೆಕ್ಸ್ಟ್ ವಿಡಿಯೋಗೆ ನಿಮಗೆ ಬೇಕಂದರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್, ಈ ಮಾಲ್ ಒಳಗಡೆ ಹೆಂಗಿದೆ, ಯಾವ ಥರ ಇದೆ, ಪ್ರತಿಯೊಂದು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ನೋಡ್ಬೋದು ನೆಕ್ಸ್ಟ್ ವಿಡಿಯೋಲ್ಲಿ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಫೈನಲಿ ನಮ್ಮ ಕೊಲೀಗ್ಸ್ ಎಲ್ಲ ಸಿಕ್ಕಿದ್ರು, ನಮ್ಮ ಆಫೀಸ್ ಕೊಲೀಗ್ಸು. ಎಲ್ಲರ ಜೊತೆ ಒಂದು ಫೋಟೋ ತೊಗೊಂಡು ಅವ್ರು ಫುಲ್ ವೆಯ್ಟ್ ಮಾಡ್ತಾಯಿದ್ರು. ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರಿ. ನಮ್ಮ ಫ್ರೆಂಡು ಕಾರೆಲ್ಲ ಸರ್ವಿಸ್ ಮಾಡಿಸ್ಕೊಂಡು, ಯಾಕಂದರೆ ದೂರ ಹೋಗ್ತಾ ಇರೋದಲ್ಲ, ಮೊನ್ನೆ ತಾನೇ ಶಬರಿಮಲೆಗೆಲ್ಲ ಹೋಗಿ ಬಂದಿತ್ತು. ಅದಕ್ಕೆ ಫುಲ್ ಸರ್ವಿಸ್ ಮಾಡಿಕೊಂಡು ಕಾರೆಲ್ಲ ರೆಡಿ ಮಾಡಿಸ್ಕೊಂಡು ಬರ್ತಾಯಿದ್ದಾರೆ. ನಾವು ಇಲ್ಲೇ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. ನಾವು ನೆರಳಿನಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ನೀವೇ ನೋಡ್ಬೋದು ವಿಡಿಯೋಲ್ಲಿ. ಫೈನಲಿ ನಮ್ಮ ಫ್ರೆಂಡ್ ಬಂದು ನಮಗೆ ಫೋನ್ ಹಾಕಿದ್ರು. ಆಫ್ಟರ್ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ಮೇಲೆ ನಮ್ಮ ಫ್ರೆಂಡ್ ಬಂದಿದ್ದಾರೆ ನೋಡಿ. ಅಲ್ಲಿ ಕಾರಲ್ಲಿ ಡಿಕ್ಕಿ ತೆಗ್ದು ಏನೋ ಲಗೇಜ್ ಇಡ್ತಾ ಇದ್ದಾರೆ. ನಾವೆಲ್ಲ ಲಗೇಜ್ ಇಡೋಕ್ಕೆ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಡಿಕ್ಕಿ ತೆಗ್ದು ನಮ್ಮನ್ನು ಕರೀತಾ ಇದ್ದಾರೆ. ಫೈನಲಿ ನಾವು ಹೋಗಿ ಕಾರಲ್ಲಿ ಲಗೇಜ್ ಎಲ್ಲ ಇಟ್ಟು ಕಾರ್ ಡೋರ್ ಹಾಕ್ಕೊಂಡು ನಮ್ಮ ಪಯಣನ ನಾವು ಸ್ಟಾರ್ಟ್ ಮಾಡಿದ್ರಿ ಫ್ರೆಂಡ್ಸ್. ಹೋಗೋಕ್ಕೆ ಮುಂಚೆ ನಾವು ಊಟ ಏನೂ ಮಾಡಿರಲಿಲ್ಲ ಬೆಳಿಗ್ಗೆ. ನಮ್ಮ ಫ್ರೆಂಡು ಯಾವುದೋ ಹೋಟ್ಲ್ ಹತ್ರ ಹಾಕಿ ನಮಗೆಲ್ಲ ಊಟ ಕೊಡಿಸಿ, ಅದಾದಮೇಲೆ ನಾವು ಅಲ್ಲಿಂದ ನಮ್ಮ ಪಯಣನ ಚಿಕ್ಕಮಂಗ್ಳೂರು ಕಡೆಗೆ, ಕಡೂರು ಕಡೆಗೆ ಸ್ಟಾರ್ಟ್ ಮಾಡಿದ್ರಿ ಫ್ರೆಂಡ್ಸ್. ಕಡೂರು 4 hours ತೊಗೊಳುತ್ತೆ ಬ್ಯಾಂಗ್ಳೂರಿಂದ. ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಹೈವೇನೇ. ಆದರೆ ಸ್ಯಾಟರ್ಡೆ ಸಂಡೇ ಆ ರೋಡ್ಸು ಅಷ್ಟೇ ಫುಲ್ ಟ್ರಾಫಿಕ್ ಇರುತ್ತೆ. ನೀವು ನೈಸ್ ರೋಡಲ್ಲಿ ಹೋಗಿದ್ರೆ ನಿಮ್ಗೆ ಬೇಗ ರೀಚ್ ಆಗ್ಬೋದು. ನೈಸ್ ರೋಡ್ಗೆ ಎಕ್ಸ್ಟ್ರಾ ಟೋಲ್ಸ್ ಎಲ್ಲ ಕಟ್ಟಬೇಕಾಗುತ್ತೆ, ನಿಮಗೂ ಗೊತ್ತಿರೋ ವಿಷಯನೇ ಅದು. ಟೋಲ್ಸ್ ಚಾರ್ಜ್ ಎಲ್ಲ ಜಾಸ್ತಿ. ಟ್ರಾಫಿಕ್ ಅಂತೂ ನೆಕ್ಸ್ಟ್ ಲೆವೆಲಾಗಿರುತ್ತೆ. ನೆಕ್ಸ್ಟ್ ವಿಡಿಯೋಲ್ಲಿ ಎಲ್ಲ ಡೀಟೇಲಾಗಿ ತೋರಿಸ್ಕೊಡ್ತೀನಿ ಟ್ರಾಫಿಕ್ ಬಗ್ಗೆ, ಹೆಂಗಿತ್ತು ಏನು ಅಂತ. ಬರೋವಾಗೆ ಫುಲ್ ಟ್ರಾಫಿಕ್ಕು, ಹೋಗೋಗೂ ಟ್ರಾಫಿಕ್ ಇತ್ತು. ಅಪ್ ಟು ಹೈವೇವರೆಗೂ ಫುಲ್ಲು ಟ್ರಾಫಿಕ್ಕು. ಅದಾದಮೇಲೆ ಟ್ರಾಫಿಕ್ ಕಡಿಮೆ ಆಯಿತು ಫ್ರೆಂಡ್ಸ್. ನಾವು ಹೋಗ್ತಾ ಇದ್ದೀವಿ, ನೋಡ್ಬೋದು. ಹೋಗ್ಬೇಕಾದ್ರೆ ಫುಲ್ ಕಾಮಿಡಿ ಮಾಡಿಕೊಂಡು ಎಲ್ಲ ಫುಲ್ಲು ಡಿಸ್ಕಷನ್ಸ್ ಮಾಡಿಕೊಂಡು ಆಮೇಲೆ ಹಂಗೆ ಹೋಗ್ತಾ ಇದ್ದೀವಿ. ಫುಲ್ಲು ಫನ್ನಾಗೆ ಒಂದು ಮೂಮೆಂಟ್ ಇತ್ತು ಕಾರಲ್ಲಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಜೋಕ್ಸ್ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ವಿ. ನೋಡ್ಬೋದು ಕ್ಲೈಮೇಟು ತುಂಬ ಚೆನ್ನಾಗಿದೆ. ನೀವು ಚಿಕ್ಕಮಂಗ್ಳೂರ್ಗೆ ಹೋದರೆ ಯಾವ ಥರ ಫೀಲ್ ಕೊಡುತ್ತಂದರೆ, ಬೆಟ್ಟ ಕಾಫಿಗೆ ಅಂತಲೇ ತುಂಬ ಫೇಮಸ್ಸು ಚಿಕ್ಕಮಂಗ್ಳೂರು. ಫುಲ್ಲು ನಿಮ್ಮ ಕಾಫಿಗೆ ಎಲ್ಲ ಬೆಟ್ಟಗಳಿಗೆ ತುಂಬಾ ಫೇಮಸ್ಸು. ವೆದರೇ ಚೆನ್ನಾಗಿರುತ್ತೆ, ರೆಸಾರ್ಟ್ಸು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಅದಕ್ಕೂ ಹೋಗಬೇಕು, ಒಂದು ಟ್ರಿಪ್ ಮಾಡಬೇಕು ಚಿಕ್ಕಮಂಗ್ಳೂರು ಕಡೆ ಅನ್ನೋದು ಒಂದು ಆಸೆ ಇದೆ. ನೋಡೋಣ ಆದಷ್ಟು ಬೇಗ ನೆರವೇರುತ್ತೆ ಅಂತ. ನೋಡ್ಬೋದು ಫೈನಲಿ ಹೋಗ್ತಾ ಇದ್ದೀವಿ. ಫೈನಲಿ ಕಡೂರು ಕಡೆ ಹೋಗ್ಬೇಕಂದ್ರೆ ನಮಗೆ ಜಾಸ್ತಿ ಊರುಗಳು ಸಿಕ್ಕಲ್ಲ, ಎಲ್ಲ ಹೈವೇನೇ ಸಿಗುತ್ತೆ. ಫೈನಲಿ ನಾವು ಹೈವೇಲ್ಲೇ ಹೋಗ್ತಾ ಇದ್ವಿ. ಆ ಕ್ಲೈಮೇಟು, ಆ ಮನೆಗಳು, ಅಲ್ಲಿರೋ ಜನ
ತುಂಬಾ ಪ್ರೀತಿ ಕೊಡ್ತಾರೆ ಅಲ್ಲಿರೋ ಜನ. ನಮ್ಮ ಕಡೆ ಕೊಡಲ್ಲ ಅಂತ ನಾವು ಹೇಳಲ್ಲ, ನಮಗಿನ್ನ ಸ್ವಲ್ಪ ಜಾಸ್ತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮಾತಾಡೋ ರೀತಿ, ಆರೈಕೆ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿರುತ್ತೆ. ನಾನು ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರ ನಾನು ಫಸ್ಟ್ ಟೈಮು ನಮ್ಮ ಸಾರ್ ಮದುವೆಗೆ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಸಾರ್ ಅಂತೂ ಫುಲ್ಲು ನಮ್ಮನ್ನು ಫೋರ್ಸ್ ಮಾಡಿದರು, ಬೇಕು ಅಂತ ಹೇಳಿದರು. ಅದಕ್ಕೆ ತುಂಬಾ ಕಷ್ಟಪಟ್ಕೊಂಡು ಹೋಗ್ತಾ ಇದ್ದೀವಿ. ನೀವೇ ನೋಡ್ಬೋದು ವಿಡಿಯೋಲ್ಲಿ. ತುಂಬಾ ವೆದರು, ಕ್ಲೈಮೇಟು, ಚಿಕ್ಕಮಂಗ್ಳೂರು ಕ್ಲೈಮೇಟ್ ಅಂತೂ ಫುಲ್ ಚೆನ್ನಾಗಿರುತ್ತೆ. ನಿಮ್ಗೊಂಥರ ಆ ಕ್ಲೈಮೇಟ್ಸು, ಟ್ರಕ್ಕಿಂಗ್ ಹೋಗ್ಬೇಕಿನ್ನ ತುಂಬ ಚೆನ್ನಾಗಿರುತ್ತೆ ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್. ಆಲ್ರೆಡಿ ಹೋಗಿ ಬಂದವರೆಲ್ಲ ಹೇಳ್ತಾ ಇದ್ರೆ ನಮ್ಗೊಂಥರ ಬೇಜಾರಾಗುತ್ತೆ, ನಾವು ಯಾಕೆ ಹೋಗಿಲ್ಲ ಅಂತ. ಆ ಥರ ಕ್ಲೈಮೇಟು, ಆ ಥರ ವೆದರು, ಆ ಥರ ಪ್ಲೇಸಸ್ ಇದೆಲ್ಲ ಟೂರಿಸ್ಟ್ ಪ್ಲೇಸಸ್ಸೇ ಇದೆ ಚಿಕ್ಕಮಂಗ್ಳೂರಲ್ಲಿ. ಟೂರಿಸ್ಟ್ ಸ್ಪಾಟ್ ಯಾವುದಂದರೆ ಕರ್ನಾಟಕದಲ್ಲಿ ಬೆಸ್ಟ್ ಟೂರಿಸ್ಟ್ ಸ್ಪಾಟ್ ಅಂದರೆ ಅದು ಚಿಕ್ಕಮಂಗ್ಳೂರು ಡಿಸ್ಟಿಕ್ಕಲ್ಲಿರೋ ಎಲ್ಲ ಪ್ಲೇಸಸ್ಸು ತುಂಬಾ ಚೆನ್ನಾಗಿರುತ್ತೆ. ನೀವು ಯಾರನ್ನ ಚಿಕ್ಕಮಂಗ್ಳೂರಿಗೆ ಹೋಗಿದ್ರೆ ಒಂದು ಕಮೆಂಟ್ ಹಾಕಿ, ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ಕ್ಲೈಮೇಟ್ ಹೆಂಗಿತ್ತು, ಪ್ರತಿಯೊಂದನ್ನು ಒಂದು ಕಮೆಂಟ್ ಹಾಕಿ. ಅದರಿಂದ ನನಗೊಂಥರ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ. ಆಮೇಲೆ ಕ್ಲೈಮೇಟು, ವೆದರು ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಹೋಗ್ತಾ ಇದ್ದೀವಿ ಕಾರಲ್ಲಿ. ಅದಾದಮೇಲೆ ನಮಗೆ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೇ ನಾವು ಎಷ್ಟು ಜನ ಬರ್ತೀವಿ, ರೂಮ್ಸ್ ಎಲ್ಲ ಪ್ರಿಪೇರ್ ಮಾಡಿ ಇಕ್ಕಿದ್ರು ಅಲ್ಲಿ ನಮ್ಮ ಸಾರ್ ಕಡೆಯವರು. ಆದರೆ ನಾವು ನಮ್ಮ ಫ್ರೆಂಡ್ ಏನು ಹೇಳಿದ್ರಂದರೆ, ನೀವೇನಕ್ಕೆ ರೂಮಲ್ಲೆಲ್ಲ ಇರ್ತೀರ, ನಮ್ಮ ಮನೆಯೂ ಹತ್ರ, ನಮ್ಮೂರು ಹತ್ರ ಒಂದು 10 ಕಿಲೋಮೀಟರ್ಸ್ ಇದೆ ಅಷ್ಟೇ ಚೌಟ್ರಿಯಿಂದ. ನಾವು ಫಸ್ಟ್ ಅಲ್ಲಿ ಹೊರ್ಟೋಗೋಣ, ಎಲ್ಲ ಫ್ರೆಶ್ ಅಪ್ ಆಗಿ ಅದಾದಮೇಲೆ ಅಲ್ಲಿಂದ ಹೋಗೋಣ ಅಂತ ನಮ್ಮನ್ನು ಇನ್ವೈಟ್ ಮಾಡಿದ್ರು. ಅವ್ರಿಗೆ ಈ ವಿಡಿಯೋ ಮೂಲಕ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಹೆಸರು ಬಸವರಾಜ್ ಅಂತ. ಅವ್ರಿಗೆ ನಮ್ಮ ಎಲ್ಲ ಆಫೀಸ್ ಕೊಲೀಗ್ಸ್ ಪರವಾಗಿ ಅವ್ರಿಗೊಂದು ಥ್ಯಾಂಕ್ಸು. ಯಾಕಂದರೆ ನಮ್ಮನ್ನು ಅವ್ರ ಮನೇಲಿ ಸ್ಟೇ ಮಾಡ್ಕೊಳ್ಳೋದು, ಫೋರ್ಸ್ಫುಲ್ಲಿ ಆಗಿ ನಮ್ಮನ್ನು ಕರೆದ್ರು, ಬನ್ನಿ ನಮ್ಮ ಮನೇಲಿರಿ, ಯಾಕೆ ರೂಮಿಗೆ ಹೋಗ್ತೀರಾ, ಸಪ್ರೇಟಾಗಿ ನಿಮಗೂ ಒಂಥರ ನಮ್ಮ ಮನೆ ತೋರಿಸ್ತೀನಿ ಬನ್ನಿ ಅಂತೆಲ್ಲ ಕರ್ಕೊಂಡು ಹೋದರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ ವಿಡಿಯೋ ಮೂಲಕ. ನೋಡಿ ಇಲ್ಲಿ ಅವರೇ ಎಲ್ಲ ಚಾಟ್ಸ್ಗೆ ಹಾಕಿದ್ರು. ಅವ್ರ ಊರ ಹತ್ರ ತುಂಬ ಫೇಮಸ್ ಈ ಚಾಟ್ ಸೆಂಟರ್ ಅಂತ. ಅಲ್ಲಿ ಹೋಗಿ ನಮಗೆ ಪಾನಿಪುರಿ, ಗೋಬಿ, ಬೇಲ್ಪುರಿ ಎಲ್ಲ ತಿನ್ನಿಸಿದ್ರು ಅವರೇ. ತುಂಬಾ ಚೆನ್ನಾಗಿತ್ತು. ಅವ್ರ ಆರೈಕೆ ಎಲ್ಲ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನೋಡಿ ಅವ್ರ ಊರಿಗೆ ನಾವು ಎಂಟ್ರಿ ಕೊಡ್ತಾ ಇದ್ದೀರಿ ಇವಾಗ. ಇಲ್ಲಿಂದ ಚೌಟ್ರಿ 10 ಕಿಲೋಮೀಟರ್ಸು. ಫೈನಲಿ ನಾವು ಊರಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡ್ಬೋದು ಅವ್ರ ಊರು ಹೆಂಗಿದೆ ಅಂತ. ತುಂಬಾ ಚೆನ್ನಾಗಿದೆ ಅವ್ರ ಊರು. ಲೈಕ್ ರೋಡ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಒಂಥರ ಅವರು ಬೆಂಗಳೂರಲ್ಲಿ ಬಂದು ಸ್ಟೇ ಮಾಡಿ ಕೆಲಸಕ್ಕೋಸ್ಕರ ಇಲ್ಲೇ ಇದ್ದಾರೆ. ಅವರು ಊರಿಗೆ ಹೋಗ್ತಾ ಇರೋದು ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾವು ಒಪ್ಕೊಂಡ್ವಿ. ಫೈನಲಿ ನೀವೇ ನೋಡ್ಬೋದು ಅವ್ರ ಮನೆ ಹತ್ರಕ್ಕೆ ಬರ್ತಾ ಇದ್ದೀವಿ. ಅವ್ರ ಮನೆ ಹತ್ರಕ್ಕೆ ಬರೋಷ್ಟಕ್ಕೆ ಅವ್ರ ಅಮ್ಮ, ಅವ್ರ ಅಜ್ಜಿ ಎಲ್ಲ ನಮ್ಮನ್ನು ಇನ್ವೈಟ್ ಮಾಡೋಕ್ಕೆ ಕಾಯ್ತಾ ಇದ್ರು. ಹೋಗಿ ಕಾರ್ ಸೌಂಡ್ ಆಗೋಷ್ಟಕ್ಕೆ ಅವ್ರ ಅಮ್ಮ, ಅವ್ರ ಅಜ್ಜಿ ಎಲ್ಲ ಪ್ರತಿಯೊಬ್ಬರು ಬಂದು ನಮಗೋಸ್ಕರ ಕಾಯ್ತಾ ಇದ್ರು. ನೀವೇ ನೋಡ್ಬೋದು. ಇದೇ ಅವ್ರ ಮನೆ ಬಂತು. ಫೈನಲಿ ಅವ್ರ ಮನೆ ಬಂತು. ಅವ್ರು ಹೇಳಿದ್ರು ಇದೇ ನಮ್ಮ ಮನೆ ಅಂತ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಅಂತೂ. ಮೆಟೀರಿಯಲ್ಸು ಎಲ್ಲ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಪ್ಲ್ಯಾನಿಂಗು ತುಂಬಾ ಚೆನ್ನಾಗಿದೆ ಮನೆ. ನನಗಂತೂ ತುಂಬಾ ಇಷ್ಟ ಆಯ್ತು ಅವ್ರ ಮನೆ. ಅವರು ಎಲ್ಲರನ್ನೂ ಇನ್ವೈಟ್ ಮಾಡ್ತಾರೋ ರೀತಿ ಪ್ರತಿಯೊಂದು ಇಷ್ಟ. ಅವ್ರಿಗೆ ಇದಕ್ಕೆಲ್ಲ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಅವರೆಲ್ಲರನ್ನೂ ಇನ್ವೈಟ್ ಮಾಡ್ತಾಯಿದ್ದಾರೆ, ಬನ್ನಿ ಬನ್ನಿ ಅಂತ. ಫೈನಲಿ ನಾವು ಕಾರ್ ಡೋರ್ ಹಾಕಿ ನಾವು ಹೋದ್ರೆ ಅವ್ರ ಮನೆ ಒಳಗಡೆಗೆ. ಅವ್ರ ಅಮ್ಮ ಕೂಡ ನಮ್ಗೆ ಪರಿಚಯ ಎಲ್ಲ ಏನೂ ಇಲ್ಲ, ಅವರು ನಮ್ಮನ್ನೆಲ್ಲ ಇನ್ವೈಟ್ ಮಾಡಿಕೊಂಡ್ರು. ತುಂಬಾ ನಗ್ನಗ್ತಾ ಮಾತಾಡಿದ್ರು. ಅವ್ರಿಗೆ ಒಂದು ಈ ವಿಡಿಯೋ ಮೂಲಕ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಹೋಗೋಷ್ಟಿಗೆ ಕಾಫಿ, ಟೀ ಎಲ್ಲ ಮಾಡಿಕೊಟ್ರು. ತುಂಬಾ ಅವ್ರ ಆರೈಕೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಫೈನಲಿ ನಾವು ಅವ್ರ ಮನೆ ಎಲ್ಲ ನೋಡ್ಬೋದು ಹೆಂಗಿದೆ ಅಂತ. ತುಂಬಾ ವುಡ್ ವರ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಅರೇಂಜ್ಮೆಂಟ್ಸು ಪ್ರತಿಯೊಂದು ಚೆನ್ನಾಗಿದೆ. ವಾಶ್ರೂಮ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲ ಫ್ರೆಶ್ ಅಪ್ ಆಗಿ ಫೈನಲಿ ನಾವು ರಿಸೆಪ್ಷನ್ಗೆ ಫುಲ್ ರೆಡಿ ಆದ್ವಿ. ನೋಡ್ಬೋದು ಮನೆ ಎಲ್ಲ ಹೆಂಗೆ ಮಾಡಿದ್ದಾರೆ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಗ್ಲಾಸಸ್ಸು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಕಾರ್ ನೋಡಿ ಅಲ್ಲಿದೆ ನೋಡಿ,
ತುಂಬಾ ಚೆನ್ನಾಗಿದೆ. ಒಂಥರ ಬಾಲ್ಕನಿ ಏರಿಯಾ ಅಂತೂ ತುಂಬಾ ಚೆನ್ನಾಗಿದೆ. ನೀವೇ ನೋಡ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಮನೆ ತುಂಬಾ ಒಳ್ಳೆ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಮನೆ ಅಂತೂ. ವಾಲ್ಸ್ಗೆಲ್ಲ ಲೈಕ್ ಟೈಲ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಫೈನಲಿ ನಾನು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ರಿಸೆಪ್ಷನ್ಗೆ ಫುಲ್ ಪ್ರಿಪ್ರೇಷನ್ ಆದ್ವಿ. ನೋಡ್ಬೋದು ಇವರು ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿ ಆದರು. ಎಲ್ಲ ಮಾತಾಡ್ತಾ ಇದ್ದಾರೆ ನೈಟ್ ಎಷ್ಟೊತ್ತಾಗುತ್ತೆ ಇಲ್ಲಿಂದ ಬೇಗ ರೆಡಿಯಾಗಿ ಅಂತ. ಆಮೇಲೆ ಎಲ್ಲರೂ ರೆಡಿಯಾಗಿ ಸೆಲ್ಫಿ ತಗೊತಾ ಇದ್ದೀವಿ. ನೀವೇ ನೋಡ್ಬೋದು. ಅವರೇನೋ ಫೋನಲ್ಲಿ ಚೆಕ್ ಮಾಡ್ತಾಯಿದ್ರು. ನಾನು ಎಲ್ಲರೂ ಸೇರಿ ಸೆಲ್ಫಿ ತಗೊತಾ ಇದ್ದೀವಿ. ಎಲ್ಲರದು ಔಟ್ಲುಕ್ ಹೆಂಗಿದೆ ಮದುವೆಗೆ ಹೋಗೋಕ್ಕೆ, ರಿಸೆಪ್ಷನ್ಗೆ ಹೋಗೋಕ್ಕೆ ನೋಡ್ಬೋದು ಔಟ್ಲುಕ್ ಹೆಂಗಿದೆ ಅಂತ. ನಾವು ಅದಾದಮೇಲೆ ಅವ್ರ ಅಮ್ಮಗೆ ಅವ್ರ ಅಜ್ಜಿಗೆಲ್ಲ ಬಾಯ್ ಹೇಳಿ ನಾವು ಮನೆಯಿಂದ ಹೊರ್ಗಡೆಗೆ ಬಂದು ನಾವು ರಿಸೆಪ್ಷನ್ಗೆ ಹೋಗ್ತಾಯಿದ್ದೀವಿ. ನೀವೇ ನೋಡ್ಬೋದು ವಿಡಿಯೋಲ್ಲಿ ಅವ್ರ ಅಮ್ಮ ಅವ್ರ ಅಜ್ಜಿಗೆ ಎಲ್ಲ ನಾವು ಬಾಯ್ ಹೇಳಿ ನಾವು ಹೋಗ್ತಾಯಿದ್ದೀವಿ ರಿಸೆಪ್ಷನ್ಗೆ. ನೋಡ್ಬೋದು ರಿಸೆಪ್ಷನ್ಗೆ ಇಲ್ಲಿಂದ ಚೌಟ್ರಿ ಇವರೂರಿಂದ 10 ಕಿಲೋಮೀಟರ್ಸಲ್ಲಿ ಇದ್ದೀರ ಅಷ್ಟೇ. ನಾವು ಕಡೂರಲ್ಲೇ ರಿಸೆಪ್ಷನ್ನು, ಲಕ್ಷ ಕನ್ವೆನ್ಷನ್ ಹಾಲ್ ಅಂತ. ಎಲ್ಲ ಡೀಟೇಲಾಗಿ ತೋರಿಸ್ತೀನಿ ವಿಡಿಯೋಲ್ಲಿ. ಚೌಟ್ರಿ ಹೆಂಗಿದೆ ಪ್ರತಿಯೊಂದು ಡೀಟೇಲಾಗಿ ತೋರಿಸ್ತೀನಿ. ನಮ್ಮ ಸಾರ್ ಯಾರು, ಅದಾದಮೇಲೆ ಪ್ರತಿಯೊಂದು ನಮ್ಮ ಆಫೀಸವರೆಲ್ಲ ಸಿಗ್ತಾರ, ಎಲ್ಲರನ್ನೂ ಮಾತಾಡ್ಸೋಣ ಬನ್ನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಮೇನ್ ಕಂಟೆಂಟ್ ವಿಡಿಯೋ ಸ್ಟಾರ್ಟ್ ಆಗ್ತಾಯಿದೆ. ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ನೋಡ್ಬೋದು ಇದೇ ಕಡೂರಂತೂ ಫುಲ್ಲು ಬ್ಯಾನರ್ಸೇ ತುಂಬಿಸಾಕಿದ್ದಾರೆ ರಾಜಕೀಯ ವ್ಯಕ್ತಿಗಳು. ಯಾಕಂದರೆ ತುಂಬ ರಾಜಕೀಯಕ್ಕೆ ಇಲ್ಲಿ ಒಳ್ಳೆ ಬೆಲೆ ಇದೆ. ಗೆದ್ದಿರೋರು MLA ಎಲ್ಲ ಫುಲ್ಲು ಎಲ್ಲಿ ನೋಡಿದ್ರೂ ಬ್ಯಾನರ್ಸೇ. ಇಂಥ ಊರಲ್ಲಿ ನಮ್ಮ ಸಾರ್ದು ಮದುವೆ ನಡೀತಾ ಇದೆ. ನೋಡೋಣ ಬನ್ನಿ ಹೆಂಗಿದೆ ಅಂತ. ಚೌಟ್ರಿ ಅಂತೂ ಹೆಂಗಿದೆ ಪ್ರತಿಯೊಂದು ಡೀಟೇಲಾಗಿ ತೋರಿಸ್ಕೊಡ್ತೀನಿ. ವಿಡಿಯೋ ನೀಟಾಗಿ ನೋಡಿ ಫ್ರೆಂಡ್ಸ್. ಹೋಗ್ತಾ ಇದ್ದೀವಿ ಚೌಟ್ರಿಗೆ. 10 ಕಿಲೋಮೀಟರ್ಸ್ ಇದೆ ಚೌಟ್ರಿ ಕರೆಕ್ಟಾಗಿ. ನೀವೇ ನೋಡ್ಬೋದು. ಶಾಪ್ಸು ಎಲ್ಲಿ ನೋಡಿದ್ರೂ ಹೋಟೆಲ್ಸು. ಆಮೇಲೆ ತುಂಬಾ ಚೆನ್ನಾಗಿದೆ. ಒಂಥರ ಎಲ್ಲ ಹೈವೇಸಲ್ಲೇ ಬರೋದಿದು. ಚಿಕ್ಕಮಂಗ್ಳೂರು ಇಲ್ಲಿಂದ 40 ಕಿಲೋಮೀಟರ್ಸ್ ಆಗುತ್ತೆ. ನಾವಿನ್ನು ಚಿಕ್ಕಮಂಗ್ಳೂರಿಗೆ ಹೋಗಿಲ್ಲ. ಚಿಕ್ಕಮಂಗ್ಳೂರಿಂದ ಕಡೂರಲ್ಲೇ ಮದುವೆ. ಇದೇ ಚಿಕ್ಕಮಂಗ್ಳೂರು ಹೈವೇ, ಕಡೂರು ಟು ಚಿಕ್ಕಮಂಗ್ಳೂರು ರೋಡ್ ಇದು. 40 ಕಿಲೋಮೀಟರ್ಸ್ ಅಷ್ಟೇ ಚಿಕ್ಕಮಂಗ್ಳೂರು. ನಾವು 40 ಕಿಲೋಮೀಟರ್ಸು ಈ ಕಡೆಗೆ ಇದ್ದೀವಿ. ಕಾಫಿಗಂತೂ ತುಂಬಾ ಫೇಮಸ್ಸು. ಎಲ್ಲಿ ನೋಡಿದ್ರೂ ಕಾಫಿ ಶಾಪ್ಸೇ ಇರುತ್ತೆ. ಫೈನಲಿ ನಾವು ಚೌಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೀವೇ ನೋಡ್ಬೋದು ನಮ್ಮ ಆಫೀಸ್ ಕೊಲೀಗ್ಸ್ ಎಷ್ಟು ಜನ ಬಂದಿದ್ದಾರೆ, ಯಾರ್ಯಾರು ಇದ್ದಾರೆ ಎಲ್ಲರೂ ನೋಡೋಣ ಬನ್ನಿ ವಿಡಿಯೋಲ್ಲಿ. ಫೈನಲಿ ನಾವು ಬರ್ತಾ ಇದ್ದೀವಿ. ಚೌಟ್ರಿ ಎಂಟ್ರಿ ಆಗ್ತಾ ಇದೆ. ನೀವೇ ನೋಡ್ಬೋದು. ಲೈಟಿಂಗ್ಸು ಎಲ್ಲ ನೀವೇ ನೋಡ್ಬೋದು. ಚೌಟ್ರಿ ಎಂಟ್ರಿ ಆಗ್ತಾ ಇದೆ ನೋಡಿ. ಅಲ್ಲಿ ದೂರದಲ್ಲಿ ಲೈಟ್ ಕಾಣಿಸ್ತಾ ಇದೆ ಅಲ್ಲ, ಲೈಟಿಂಗ್ಸು ಅದೇ ಚೌಟ್ರಿ. ಫುಲ್ಲು ಗ್ರ್ಯಾಂಡಾಗೆ ಮದುವೆ ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ. ಊಟ ಏನೇನಿರುತ್ತೆ ಪ್ರತಿಯೊಂದು ಡೀಟೇಲಾಗೆ ವಿಡಿಯೋಲಿ ತೋರಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಇವನು ಯಾರಪ್ಪ ಡ್ರ್ಯಾಗ್ ಮಾಡ್ತಾನೆ ಫುಲ್ ವಿಡಿಯೋ ಅಂತ ನೀವು ಅಂದ್ಕೊಬೇಡಿ. ನಾನು ಎಷ್ಟಾಗುತ್ತೋ ಅಷ್ಟು ಕಂಟೆಂಟ್ನ ಫಿಲ್ಟ್ರ್ ಮಾಡಿ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಅದಾದಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಇಷ್ಟ, ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ನೋಡ್ಬೋದು ಇವರೇ ನಮ್ಮ ಸಾರು. ರಿಲೇಷನ್ಸಲ್ಲೇ ಮದುವೆ ಆಗ್ತಿರೋದು. ತುಂಬಾ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ರಿಲೇಷನ್ಸ್ ಅಂದರೆ ಅವರವರೇ ಇರ್ತಾರೆ. ಎಲ್ಲರೂ ಸೇರಿ ಜಾಸ್ತಿ ಸಡಗರದಿಂದ ಮದುವೆ ಮಾಡ್ತಾಯಿದ್ದಾರೆ. ಲಕ್ಷ ಕನ್ವೆನ್ಷನ್ ಹಾಲ್ ಅಂತ ದೊಡ್ಡ ಪಾರ್ಕಿಂಗ್ ಏರಿಯಾ. ಲಕ್ಷ ಅಂದರೆ ಲಕ್ಷಗಟ್ಟಲೆ ಇರುತ್ತೆ. ಇದು ಕೂಡ ಬಾಡಿಗೆ ಕೂಡ. ಅದಕ್ಕೆ ಇದ್ರ ಹೆಸರು ಲಕ್ಷ ಕನ್ವೆನ್ಷನ್ ಹಾಲು. ಲಕ್ಷಾನುಗಟ್ಟಲೆ ಬಾಡಿಗೆ ಇರುತ್ತೆ. ಯಾಕಂದರೆ ತುಂಬ ದೊಡ್ಡ ಚೌಟ್ರಿ ಕಡೂರಲ್ಲೇ. ತುಂಬಾ ಚೆನ್ನಾಗಿದೆ. ಇವರೇ ನಮ್ಮ ಸಾರು. ನೀವೇ ನೋಡ್ಬೋದು. ನಮ್ಮ ಟ್ರೈನರು, ನಮಗೆ ಪಾಠ ಕಲಿಸಿದ ಗುರುಗಳು ಅಂದರೆ ನಾವು ಸಾಫ್ಟ್ವೇರ್ಗೆ ಹೋಗಿದ ತಕ್ಷಣ ನಮಗೆ ಟೂಲ್ ಬಗ್ಗೆ ಆಗಿರಲಿ ಪ್ರತಿಯೊಂದು ಡೀಟೇಲಾಗಿ ನಮಗೆ ಟ್ರೈನ್ ಮಾಡಿದ್ದು ನಮ್ಮ ಸಾರು. ನಾನಂತೂ ಹೆವಿ ಕ್ವಶನ್ಸ್ ಕೇಳಿದ್ದೀನಿ ನಮ್ಮ ಸಾರ್ಗೆ. ಆದರೆ ಕೂಡ ನಮ್ಗೆ ಒಂದು ದಿನ ಕೂಡ ಕೋಪ ಮಾಡ್ಕೊಳ್ದೆ ನಮ್ಮ ನೀಟಾಗೆ ಆನ್ಸರ್ ಮಾಡಿದ್ದಾರೆ. ನೀಟಾಗೆ ನಮ್ಮ ಡೌಟ್ಸ್ನೆಲ್ಲ ಕ್ಲಾರಿಫೈ ಮಾಡಿದ್ದಾರೆ. ಇವತ್ತು ನಾನು ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಕಾರಣ ಇವರೇ ಆಗಿರ್ತಾರೆ. ಯಾಕಂದರೆ ನನಗೆ ತುಂಬ ನೀಟಾಗೆ ಎಲ್ಲ ಟೂಲ್ ಬಗ್ಗೆ ಹೇಳ್ಕೊಟ್ಟಿರೋದು ನಮ್ಮ ಸಾರು. ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಈ ವಿಡಿಯೋ ಮೂಲಕ. ನೋಡ್ಬೋದು ಎಲ್ಲ ಫೋಟೋಸು ಪಿಕ್ಚರ್ಸು ಎಲ್ಲ ಹೊರ್ಗಡೆನೇ ಹಾಕಿದ್ದಾರೆ ಎಂಟ್ರೆನ್ಸಲ್ಲಿ. ತುಂಬಾ ಚೆನ್ನಾಗಿದೆ. ನೀವೇ ನೋಡ್ಬೋದು.
ಎಲ್ಲ ಒಂಥರ ಫುಲ್ ಚೌಟ್ರಿ ಡೆಕೋರೇಷನ್ನೇ ತುಂಬ ಚೆನ್ನಾಗಿದೆ. ನೀವೇ ನೋಡ್ಬೋದು. ಡೆಕೋರೇಷನ್ಗಂತಲೇ ಜಾಸ್ತಿ ಕಾಸು ಖರ್ಚು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಚೌಟ್ರಿ ಔಟ್ಸೈಡ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೆಂಗಿದೆ ಏನು ಅಂತ ನೋಡೋಣ ವಿಡಿಯೋಲ್ಲಿ. ಫೈನಲಿ ಎಲ್ಲ ಹೋಗ್ತಾ ಇದೀವಿ ಒಳಗಡೆಗೆ, ಚೌಟ್ರಿ ಒಳಗಡೆಗೆ. ಚೌಟ್ರಿ ಅಂತೂ ತುಂಬ ದೊಡ್ಡದಿದೆ. ಜನ ಎಷ್ಟು ಜನ ಇದ್ದಾರೆ ನೋಡಿ ನೀವೇ ವಿಡಿಯೋ ಅಲ್ಲಿ. ತುಂಬ ಜನ ಬಂದು ಸೇರಿದ್ದಾರೆ. ಇವ್ರಿಗೆ ರಿಲೇಷನ್ಸ್ ಜಾಸ್ತಿ, ಅದಾದಮೇಲೆ ನೆಂಟರು ಫ್ರೆಂಡ್ಸು ಎಲ್ಲ ಜಾಸ್ತಿ. ನೋಡಿ ಎಷ್ಟು ಕ್ಯೂ ಇದೆ ಒಳಗಡೆ ಸ್ಟೇಜ್ ಮೇಲೆ ಹೋಗ್ಬೇಕಂದ್ರೆ. ನಮಗಿನ್ನ ಎಷ್ಟು ಅವರ್ ಆಗುತ್ತೋ ಸ್ಟೇಜ್ ಮೇಲೆ ಹೋಗಿ ಫೋಟೋ ತೊಗೊಳ್ಳೋದು, ಗಿಫ್ಟ್ ಕೊಡೋದು ಎಲ್ಲ ಎಷ್ಟೊತ್ತಾಗುತ್ತೋ ನಮಗೂ ಗೊತ್ತಿಲ್ಲ. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ. ಇದಕ್ಕೊಂತೇನ ಮಾರ್ಗ ಇದೆಯಾ ಅಂತ ಥಿಂಕ್ ಮಾಡ್ತಾ ಇದ್ದೀರಿ. ನೋಡೋಣ. ಫೈನಲಿ ನಮ್ಮ ಆಫೀಸವರೆಲ್ಲ ಬಂದು ನಮ್ಮನ್ನು ಮಾತಾಡ್ಸಿದ್ರು. ನಾವು ಅವ್ರನ್ನೆಲ್ಲ ಮಾತಾಡ್ಸಿದ್ರೆ ಅವರೆಲ್ಲ ಟ್ರೈನಲ್ಲೇ ಬಂದಿದ್ರಂತೆ ಮಧ್ಯಾಹ್ನ. ಅವ್ರ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನೀವೇ ನೋಡ್ಬೋದು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಯಾಕಂದರೆ ಫುಲ್ ರಶ್ ಇತ್ತಲ್ಲ, ಖಾಲಿ ಆಗಲಿ ಸ್ವಲ್ಪ ಹೊತ್ತು. ಅದಾದಮೇಲೆ ನಾವು ಹೋಗಿ ಪ್ರೆಸೆಂಟ್ ಮಾಡಿ ಫೋಟೋ ತೊಗೊಳೋಣ, ಎಲ್ಲ ಆಫೀಸರು ಒಂದೇ ಸತಿ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಫೈನಲಿ ನೋಡ್ಬೋದು ಎಲ್ಲ ನಮ್ಮ ಆಫೀಸವ್ರನ್ನ ಮೀಟ್ ಮಾಡಿ ಜಾಸ್ತಿ ದಿನ ಆಗಿತ್ತು ಮಾತಾಡಿ, ಎಲ್ಲರ ಹತ್ರನೂ ಮಾತಾಡಿ. ಆಮೇಲೆ ನಮ್ಮ ಸಾರವ್ರ ತಂಗಿ ಎಲ್ಲ ಬಂದು ನಮ್ಮನ್ನೆಲ್ಲ ಮಾತಾಡಿಸಿ, ನಾನು ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ಹೊತ್ತಾಗಲಿ ಇರಿ, ಅದಾದಮೇಲೆ ನಾನು ಕರ್ಕೊಂಡು ಹೋಗ್ತೀನಿ, ಎಲ್ಲರನ್ನೂ ಸ್ಟೇಜ್ ಮೇಲೆ ಫೋಟೋ ತೆಗೆಸ್ಕೊತೀರಾ ಅಂತ ಮಾತಾಡ್ತಾ ಇದ್ವಿ. ಅವರು ನಮ್ಮನ್ನೆಲ್ಲ ಆರೈಕೆ ಮಾಡಿದ ರೀತಿ, ಅವ್ರ ತಂದೆ ತಾಯಿಗೆಲ್ಲ ಪರಿಚಯ ಮಾಡ್ಕೊಂಡಿದ್ದ ರೀತಿ ತುಂಬಾ ಚೆನ್ನಾಗಿತ್ತು. ಅವ್ರ ತಂದೆ ತಾಯಿ ಮಾತಾಡೋ ರೀತಿ ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ಫೀಲ್ ಮಾಡಿ ಅದಾದಮೇಲೆ ನೀವೇ ನೋಡ್ಬೋದು ಎಲ್ಲ ನಮ್ಮ ಆಫೀಸವ್ರದ್ದು ಇಲ್ಲೇ ಇದ್ದಾರೆ. ಎಲ್ಲರ ಹತ್ರನೂ ಒಂದು ಫೋಟೋ ತೊಗೊಂಡು ಒಂದು ಎಲ್ಲರ ಹತ್ರನೂ ಮಾತಾಡಿಕೊಂಡು ಸ್ವಲ್ಪ ಆರಾಮಾಗೆಲ್ಲ ಕಷ್ಟ ಸುಖ ಮಾತಾಡಿಕೊಂಡು ಫೈನಲಿ ನೀವೇ ನೋಡ್ಬೋದು ಫೈನಲಿ ಚೌಟ್ರಿ ಎಲ್ಲ ಹೆಂಗಿದೆ ಅಂತ. ಫೈನಲಿ ಸ್ವಲ್ಪ ಹೊತ್ತಾದ ಹಂಗೆ ಚೌಟ್ರಿನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಫೈನಲಿ ಸ್ವಲ್ಪ ಹೊತ್ತಾದಮೇಲೆ ಮತ್ತು ಇದನ್ನೆಲ್ಲ ಮಾಡಬೇಕಾದ್ರೆ ವಿಡಿಯೋ ನನಗೊಂದು ಪ್ರಶ್ನೆ ನನ್ನ ತಲೆಯಲ್ಲಿ ಓಡ್ತಾಯಿತ್ತು. ಒಂದು ಸಾಂಗ್ ಜ್ಞಾಪಕ ಬಂತು. ಅದನ್ನು ಸಾಂಗ್ನ ನಮ್ಮ ಫ್ರೆಂಡ್ಗೆ ಹೇಳಿ ಅದಾದಮೇಲೆ ನೀವೇ ನೋಡ್ಬೋದು ಅವ್ರ ಹತ್ರ ಒಂದು ಸೆಲ್ಫಿ ತೊಗೊಂಡೆ. ಎಲ್ಲರ ಹತ್ರನೂ ಪ್ರತಿಯೊಬ್ಬರ ಹತ್ರನೂ ನಾವು ಇಷ್ಟು ಜನ ಬಂದಿದ್ದು ಕಾರಲ್ಲಿ, ಇಷ್ಟು ಜನ ಹತ್ರನೂ ಒಂದು ಸೆಲ್ಫಿ ತೊಗೊಂಡೆ. ಇದನ್ನೆಲ್ಲ ಮದುವೆ ಎಲ್ಲ ನೋಡಬೇಕಾದ್ರೆ ನನಗೊಂದು ಸಾಂಗ್ ಜ್ಞಾಪಕ ಬರುತ್ತೆ. ಆ ಸಾಂಗ್ನ ಪ್ಲೇ ಮಾಡ್ತೀನಿ ನೋಡಿ. ಎಲ್ಲ ಓಕೆ ಮದುವೆ ಯಾಕೆ, ಎಲ್ಲ ಓಕೆ ಮದುವೆ ಯಾಕೆ, ಮದುವೆ ಅಂದ್ರೆ ಸೆಂಟ್ರಲ್ ಜೈಲು, ಜೀವಕ್ಕಿಲ್ಲ ರಕ್ಷೆ. 7 ಹೆಜ್ಜೆ ನಡೆದ ಮೇಲೆ 7 ಜನ್ಮ ರಕ್ಷೆ. ಕೇಳೋ ತಮ್ಮ ಕೇಳೋ ತಿಮ್ಮ, ಕೇಳೋ ತಮ್ಮ ಕೇಳೋ ತಿಮ್ಮ, ಗಂಡನ ಜುಟ್ಟು ಹೆಂಡತಿ ಕೈಲಿ ಯಾಕೆ, ಎಲ್ಲ ಓಕೆ ಮದುವೆ ಯಾಕೆ. ನನಗೆ ಈ ಸಾಂಗ್ ಜ್ಞಾಪಕ ಬಂತು, ಅದಕ್ಕೆ ಈ ಸಾಂಗ್ನ ಇಲ್ಲಿ ಪ್ಲೇ ಮಾಡಿದ್ದೀನಿ. ಈ ಮದುವೆಗಳೆಲ್ಲ ನೋಡಬೇಕಾದ್ರೆ ಪ್ರತಿಯೊಂದು ಈ ಸಾಂಗ್ ನಂಗೆ ಜ್ಞಾಪಕ ಬರುತ್ತೆ. ತುಂಬ ಮೀನಿಂಗ್ಫುಲ್ ಆಗಿದೆ ಸಾಂಗ್ ಮಾತ್ರ. ನೀವಿನ್ನೂ ಕೇಳದೇ ಇದ್ದರೆ ಫುಲ್ ಸಾಂಗ್ನ ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಕೇಳಿ, ತುಂಬಾ ಚೆನ್ನಾಗಿದೆ ಸಾಂಗು. ಫೈನಲಿ ನಮ್ಮ ಸಾರವ್ರ ತಂಗಿ ಬಂದು, ಅವರು ನಮ್ಮ ಆಫೀಸಲ್ಲೇ ಕೆಲಸ ಮಾಡೋದು, ಅವರು ನಮ್ಮ ಕೊಲೀಗೆ. ಅವ್ರು ಬಂದು ನಮ್ಮನ್ನು ಮಾತಾಡಿಸಿ ಅದಾದಮೇಲೆ ಸ್ಟೇಜ್ ಮೇಲೆ ಈ ಕಡೆಯಿಂದ ಈ ಕಡೆ ಸೈಡಿಂದ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಮ್ಮನ್ನು, ಯಾಕಂದರೆ ಆ ಕಡೆ ಫುಲ್ ರಶ್ ಇತ್ತು, ತಿರ್ಗಾ ಎಷ್ಟೊತ್ತಾಗುತ್ತೋ ನೈಟ್ ಆಗುತ್ತೆ, ನಾವು ಆಫೀಸವರಲ್ಲ, ಅದಕ್ಕೆ ನಮ್ಮನ್ನೆಲ್ಲ ಸ್ಪೆಷಲ್ ಎಂಟ್ರಿ ಅಂದ್ಬಿಟ್ಟು ಈ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವೇ ನೋಡ್ಬೋದು. ಅದು ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿ ಹೋಗಿ 10 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ಫೈನಲಿ ನಮ್ಮ ಸಾರ್ಗೆ ಪ್ರೆಸೆಂಟೇಷನ್ ಕೊಟ್ಟು, ನಾವು ತಂದಿರೋ ಪ್ರೆಸೆಂಟೇಷನ್ಸ್ ಎಲ್ಲ ಕೊಟ್ಟು ವಿಶ್ ಮಾಡಿ, ವಿಶ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ ನಮ್ಮ ಸಾರ್ಗೆ ಫುಲ್ ಖುಷಿಪಟ್ಟರು. ಯಾಕಂದರೆ ನಾವು ಇಷ್ಟು ದೂರದಿಂದ ಹೋಗಿದ್ದೀವಲ್ಲ, ಅದಕ್ಕೆ ತುಂಬಾ ಖುಷಿಪಟ್ಟರು. ಫೈನಲಿ ಅವ್ರು ಈ ತಾತ ಹತ್ರ ಎಲ್ಲ ಮಾತಾಡಿಕೊಂಡು ಅವ್ರ ತಾತ ಅವ್ರನ್ನ ಪರಿಚಯ ಮಾಡಿಸಿದ್ರು. ನಮ್ಮ ಸಾರವ್ರ ತಂಗಿ ಅವ್ರ ತಾತ ಅವ್ರನ್ನ ಹತ್ರ ಎಲ್ಲ ಮಾತಾಡಿಕೊಂಡು, ಅವರು ಅಷ್ಟೇ ನೀವು ನಿಮ್ಗೇನು ವ್ಯವಸ್ಥೆ ಬೇಕೋ ರೂಮ್ ಹತ್ರಕ್ಕೆ ಬೇಕಂದರೆ ನಾವು ಕಾರ್ ಕಳಿಸ್ತೀರಿ, ಪ್ರತಿಯೊಂದು ನಮ್ಮನ್ನು ಕೇಳಿ ಅಂತ ಎಲ್ಲ ಹೇಳಿದ್ರು. ಅದಕ್ಕೆ ನಮಗೆ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ನಾವು ಫೈನಲಿ ಬಂದಿದ್ದೆ ಅಡುಗೆ ಕೊಠಡಿ ಹತ್ರ, ಅಂದರೆ ಊಟದ ಸಾಲ್ ಹತ್ರ, ಊಟಕ್ಕೆ ಕೂರುವ ಸ್ಥಳದ ಹತ್ರ.
ನೀವೇ ನೋಡ್ಬೋದು. ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ನಮ್ಮ ಸಾರು. ಅದಕ್ಕೆ ನಾವು ಬಂದಿದ್ದೆ ಊಟದ ಕೊಠಡಿ ಹತ್ರ. ನಮ್ಮ ಆಫೀಸರ್ ಎಲ್ಲಿದ್ದಾರೆ ಅಂದ್ಬಿಟ್ಟು ಝೂಮ್ ಆಗ್ತಾ ಇದ್ದೀರಿ. ನೋಡಿ ಅಲ್ಲಿ ಕೂತಿದ್ದಾರೆ ಇಬ್ಬರು, 3 ಜನ ಕೂತಿದ್ದಾರೆ. ಕೈ ಎತ್ತಿ ನಮ್ಮ ನಾಯಿ ಮಾಡ್ತಾ ಇದ್ದಾರೆ. ಫುಲ್ ರಶ್ ಇತ್ತು. ಅಡುಗೆ ಕೊಠಡಿಯಲ್ಲಿ ಒಂದು ಸತಿಗೆ ಒಂದು 500ರಿಂದ 600 ಜನ ಕೂತ್ಕೋಬೋದು. ಅಷ್ಟು ಸ್ಪೇಸ್ ಏರಿಯಾ, ದೊಡ್ಡದಾದಂಥ ಸ್ಪೇಸ್ ಏರಿಯಾ ಇದೆ. ಆದರೆ ಕೂಡ ಅಷ್ಟು ಫುಲ್ ರಶ್ ಆಗಿ ಹೋಗಿತ್ತು. ಫೈನಲಿ ನಾವು ಹೋಗಿ ಸೀಟಲ್ಲಿ ಕೂತ್ಕೊಂಡು ಏನೇನು ಐಟಮ್ ಇತ್ತು, ವೆರೈಟಿ ಅಲ್ಲ ಇದೆಲ್ಲ, ಚಿಕ್ಕಮಂಗ್ಳೂರು ಸೈಡ್ ಊಟ ಫಸ್ಟ್ ಟೈಮ್ ತಿಂತಾ ಇರೋದು. ನೋಡೋಣ ಏನೇನು ಐಟಮ್ಸ್ ಇದೆ ಅಂತ. ನೀವೇ ನೋಡ್ಬೋದು. ಪ್ರತಿಯೊಂದು ಐಟಮ್ಮು ವಿಡಿಯೋಲ್ಲಿ ಹಾಕಿದ್ದೀನಿ. ನಾನು ಊಟ ಮಾಡೋದನ್ನೆಲ್ಲ ಫೋಟೋ ಹಿಡ್ದಿದ್ದೀನಿ. ಪ್ರತಿಯೊಂದು ನಿಮ್ಗೆ ಇದ್ರ ಬಗ್ಗೆ ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವೇ ನೋಡ್ಬೋದು ಏನೇನು ಐಟಮ್ಸ್ ಇತ್ತು ಅಂತ. ಪ್ರತಿಯೊಂದು ಐಟಮ್ಸು ತುಂಬಾ ಚೆನ್ನಾಗಿತ್ತು. ಯಾವುದೇ ರೀತಿಯ ಟೇಸ್ಟಿಂಗ್ ಪೌಡರ್ ಆಗಲಿ, ಸೋಡಾ ಆಗಲಿ ಯೂಸ್ ಮಾಡಿಲ್ಲ. ಕ್ಯಾಟ್ರಿಂಗ್ ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಲೇಡೀಸೇ ಕ್ಯಾಟ್ರಿಂಗ್ ಸರ್ವಿಸು, ಜೆಂಟ್ಸ್ ಯಾರೂ ಇಲ್ಲ. ಕುಕ್ಕಿಂಗಿಂದ ಹಿಡಿದು ಪ್ರತಿಯೊಂದು ಲೇಡೀಸೇ. ಚಿಕ್ಕಮಂಗ್ಳೂರಲ್ಲೇ ಬೆಸ್ಟ್ ಕ್ಯಾಟ್ರಿಂಗ್ ಸರ್ವಿಸನ್ನು ಇವ್ರು ಕರೆದಿದ್ರು. ತುಂಬಾ ಚೆನ್ನಾಗಿತ್ತು ಪ್ರತಿಯೊಂದು ಊಟನೂ. ಈ ಕಡೆ ಎಲ್ಲ ರೊಟ್ಟಿ ಫೇಮಸ್ಸು, ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿತ್ತು. ಜೋಳದ ರೊಟ್ಟಿ ಊಟ ಫಸ್ಟ್ ಟೈಮ್ ತಿಂದಿದ್ದು, ತುಂಬಾ ಚೆನ್ನಾಗಿತ್ತು. ಯಾವುದೇ ರೀತಿಯ ಡಿಫೆಕ್ಟ್ ಇರಲಿಲ್ಲ. ಆಮೇಲೆ ಬೀಡ ಇಟ್ಟಿದ್ರು ಹೊರ್ಗಡೆ. ನಾವೆಲ್ಲ ಬೀಡ ತಿನ್ನಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ತಿಂತಾಯಿದ್ರು. ಅವರೆಲ್ಲ ತೊಗೊಂಡ್ಮೇಲೆ ನಾನು ಅಲ್ಲೇ ಫುಲ್ ಚೌಟ್ರಿ ಎಲ್ಲ ಒಂದು ರೌಂಡ್ ಹಾಕಿ. ನೀವೇ ನೋಡ್ಬೋದು ಆ ಕುಕ್ಕಿಂಗು ಎಲ್ಲ ಲೇಡೀಸೇ. ಜೋಳದ ರೊಟ್ಟಿ ಅಂತ ಅಲ್ಲ, ಪ್ರತಿಯೊಂದು ಲೈಕ್ ಏನೇನು ಐಟಮ್ಸ್ ಮಾಡ್ತಾರೋ ಪ್ರತಿಯೊಂದು ಲೇಡೀಸೇ. ಕ್ಯಾಟ್ರಿಂಗ್ ಓನರ್ ಕೂಡ ಲೇಡೀಸೇ. ಆಮೇಲೆ ಕ್ಯಾಟ್ರಿಂಗಲ್ಲಿ ವರ್ಕ್ ಮಾಡೋ ಪ್ರತಿಯೊಬ್ಬರು ಲೇಡೀಸೇ. ಇದೊಂಥರ ಲೇಡೀಸ್ ಕ್ಯಾಟ್ರಿಂಗ್ ಹೌಸ್ ಅಂತ ಹೇಳ್ಬೋದು. ಎಲ್ಲರೂ ಲೇಡೀಸೇ. ತುಂಬಾ ಚೆನ್ನಾಗಿತ್ತು ಪ್ರತಿಯೊಂದು ಐಟಮ್ಮು. ಅದಾದಮೇಲೆ ಎಲ್ಲರೂ ಫೋಟೋ ತೊಗೊಂಡ್ರಿ. ಹೊರ್ಗಡೆ ಬಂದು ಒಂಥರ ಸೆಲ್ಫಿ ತೊಗೊಂಡು ಫೈನಲಿ ಎಲ್ಲ ಚೌಟ್ರಿ ಎಲ್ಲ ರೌಂಡ್ ಆಗ್ತಾಯಿದ್ವಿ. ಚೌಟ್ರಿ ಸ್ಪೇಸ್ ಏರಿಯಾ ಅಂತೂ ಫುಲ್ಲು ದೊಡ್ಡ ಸ್ಪೇಸ್ ಏರಿಯಾ. ಚಿಕ್ಕಮಂಗ್ಳೂರಲ್ಲೇ ಡಿಸ್ಟಿಕಲ್ಲೇ ಕಡೂರಲ್ಲಿ ಇದೆ ದೊಡ್ಡ ಚೌಟ್ರಿ. ಲಕ್ಷ ಕನ್ವೆನ್ಷನ್ ಹಾಲ್ ಅಂತ. ನೀವು ಬೇಕಂದರೆ ಗೂಗಲಲ್ಲಿ ಸರ್ಚ್ ಮಾಡ್ಬೋದು. 5 ಸ್ಟಾರ್ ರೇಟಿಂಗ್ ಇದೆ ಇದಕ್ಕೆ. ತುಂಬಾ ಚೆನ್ನಾಗಿದೆ ಚೌಟ್ರಿ. ಲಕ್ಷ ಅಂತ ಹೆಸರಲ್ಲಿರೋದಲ್ಲ, ಈ ಚೌಟ್ರಿಗೂ ಲಕ್ಷಗಟ್ಟಲೆ ನೀವು ಬಾಡಿಗೆ ಕೊಡಬೇಕು. ಆದರೆ ತುಂಬ ದೊಡ್ಡದು, ಲೈಕ್ ದೊಡ್ಡ ದೊಡ್ಡ ಫ್ಯಾಮ್ಲೀಸ್ಗೆಲ್ಲ ಈ ಥರ ಚೌಟ್ರಿ ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕ ಫ್ಯಾಮ್ಲೀಸ್ಗೆಲ್ಲ ಚಿಕ್ಕ ಚೌಟ್ರಿನೇ ಸಾಕು. ನೀವೇ ನೋಡ್ಬೋದು. ಪಾರ್ಕಿಂಗ್ ಏರಿಯಾನು ತುಂಬ ದೊಡ್ಡದಾಗಿದೆ. ಎಲ್ಲ ತರಹದ ಕಾರ್ಸು ಇದೆ ಇಲ್ಲಿ. ಪ್ರತಿಯೊಂದು ಕಾರ್ಸು ಬಂದಿತ್ತು. ಯಾವ ಕಂಪ್ನಿ ಕಾರ್ಸ್ ಇದೆಯೋ ಪ್ರತಿಯೊಂದು ಕಾರ್ಸು ಬಂದಿತ್ತು. ಎಲ್ಲ ಕಾರ್ಸ್ನು ನಾವು ಅದ್ರ ಬ್ರ್ಯಾಂಡ್ ನೇಮ್ಸ್ನೆಲ್ಲ ಜ್ಞಾಪಕ ಇಟ್ಕೊಂಡು ಗೆಸ್ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ರಿ ಸ್ವಲ್ಪ ಹೊತ್ತು. ಚೌಟ್ರಿ ಮುಂದೆ ಹಿಂದೆ ಎಲ್ಲ ಫುಲ್ಲು ಒಂದು ಚೌಟ್ರಿನ ಒಂದು 3-4 ರೌಂಡ್ ಹಾಕಿದ್ರಿ. ಯಾಕಂದರೆ ತಿಂದಿದ್ದೀರಲ್ಲ, ಸ್ವಲ್ಪ ಡೈಜೆಷನ್ ಆಗಲಿ ಅಂತ ಎಲ್ಲ ರೌಂಡ್ ಹಾಕ್ತಾಯಿದ್ವಿ. ಫೈನಲಿ ನೋಡ್ಬೋದು. ಫೈನಲಿ ಎಲ್ಲ ನೋಡಿಕೊಂಡು ಆಟೆ ಹೊಡ್ಕೊಂಡು ಜಾಸ್ತಿ ದಿನ ಆಯಿತು. ಕೆಲವೊಬ್ಬರು ಸಿಕ್ಕಿ, ಕೆಲವೊಬ್ಬರು ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು, ಆಫೀಸ್ ಅವ್ರ ಹತ್ರ ಎಲ್ಲರ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ದೆ. ಟೈಮ್ ಹೆಂಗೆ ಹೋಗ್ತಾಯಿದೆ ಅಂತಲೇ ಗೊತ್ತಾಗಿಲ್ಲ ಫ್ರೆಂಡ್ಸ್. ಅದಾದಮೇಲೆ ನೀವೇ ನೋಡ್ಬೋದು ಎಲ್ಲ ಫೋಟೋ ಸೆಷನ್ಸ್ ಎಲ್ಲ ಒಂದು ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು ಎಂಟ್ರೆನ್ಸಲ್ಲಿ. ಅಲ್ಲೆಲ್ಲರೂ ಫೋಟೋ ತೊಗೊತಾಯಿದ್ರು. ನಾವು ಸ್ವಲ್ಪ ಫೋಟೋ ತೊಗೊಂಡು ಚೌಟ್ರಿಯಲ್ಲಿ ಸುಮ್ಮನೆ ತಿರ್ಗಾ ಕೂತ್ಕೊಂಡು ಬೇರೆ ಡಿಪಾರ್ಟ್ಮೆಂಟವ್ರನ್ನೆಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಅವ್ರ ಹತ್ರನೂ ಟೈಮ್ ಸ್ಪೆಂಡ್ ಮಾಡಿ, ಅವ್ರ ಹತ್ರನೂ ಕಾಮಿಡಿ ಟೈಮ್ ಸ್ಪೆಂಡ್ ಮಾಡಿ ಫೈನಲಿ ಅವ್ರನ್ನೂ ನಾವು ಕರೆದ್ರಿ. ನಮ್ಮ ಫ್ರೆಂಡು ನಮ್ಮ ಮನೆಗೆ ಬನ್ನಿ ಅಂತ. ಅವ್ರ ಮನೆ ಹತ್ರ ಅಲ್ಲೇ ಇರೋದು, ಅಲ್ಲೇ ಬಂದು ಮಲ್ಕೊಳ್ಳಿ ಅಂತ. ಆದರೆ ಅವ್ರು ಯಾರೂ ಬರಲಿಲ್ಲ. ನಾವು ಕರೆದ್ರಿ, ಫುಲ್ ರಿಕ್ವೆಸ್ಟ್ ಮಾಡಿದ್ರೆ, ಆದರೆ ಕೂಡ ಬಂದಿಲ್ಲ. ಫೈನಲಿ ನಾವು ಹೊರಡೋ ಟೈಮ್ ಇದು. ಯಾಕಂದರೆ ನೈಟ್ 12:15 ಆಗೋಗಿದೆ. ಎಲ್ಲ ಆಯಿತು. ತಿರ್ಗಾ ಬೆಳಿಗ್ಗೆ ಮದುವೆಗೆ ಬೇರೆ ಬರಬೇಕು. ಇಲ್ಲೇ ಆಲ್ಟ್ ಇವತ್ತು. ನಮ್ಮ ಫ್ರೆಂಡವ್ರ ಮನೇಲಿ ಹಿಂದೆ ಬರ್ತಾಯಿದ್ದಾರಲ್ಲ, ಅವರೇ ನಮ್ಮ ಫ್ರೆಂಡು. ಅವ್ರ ಮನೆಯಲ್ಲೇ ಇವತ್ತು ಇಳ್ತಾ ಇರೋದು ನೈಟು. ಆಲ್ರೆಡಿ ವಿಡಿಯೋಲಿ ತಿಳಿಸ್ಕೊಟ್ಟಿದ್ದೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ ವಿಡಿಯೋ ಮೂಲಕ. ನೀವೇ ನೋಡ್ಬೋದು. ಫೈನಲಿ ಕಾರ್ ಹತ್ತಿದ್ರಿ. ಕಾರ್ ಹತ್ತಿ ಇಲ್ಲಿಂದ ಬಿಟ್ವಿ. ಇವ್ರು ಹೋಗೋ ದಾರಿಯಲ್ಲೂ ಅಷ್ಟೇ ಜಾಸ್ತಿ ಟೆಂಪಲ್ಸ್ ಎಲ್ಲ ಇದೆ. ಆಮೇಲೆ ಯಾವುದೋ ಜಾತ್ರೆ ಎಲ್ಲ ನಡೀತಾ ಇತ್ತು. ಅದನ್ನೆಲ್ಲ ನೋಡಿಕೊಂಡು ನಾವು ಹೋಗ್ತಾಯಿದ್ದೀವಿ. ಫೈನಲಿ ಕಾರು ಸ್ಟಾರ್ಟ್ ಮಾಡಿದ್ರು. ನಮಗೂ ನಿದ್ದೆ ಬಂದ್ಬಿಟ್ಟಿತ್ತು. ಯಾಕಂದರೆ 12:30 ಆಗೋಗಿದೆ ಆಲ್ರೆಡಿ. ತಿರ್ಗಾ 6:30ಗೆ ಬೆಳಿಗ್ಗೆ ಮುಹೂರ್ತ ಇರೋದು. ತಿರ್ಗಾ ಕರೆಕ್ಟಾಗಿ ಬೆಳಿಗ್ಗೆ 6:30ಗೆಲ್ಲ ಎಲ್ಲಿರಬೇಕು, ತಾಳಿ ಕಟ್ಟೋದನ್ನೆಲ್ಲ ನೋಡಬೇಕು, ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಯಾವ ಥರ ಇದೆ ಎಲ್ಲ ಅಂತ.
ಅದಕ್ಕೆ ನಾವು ಬೇಗ ಆಲ್ರೆಡಿ ಲೇಟಾಗಿ ಹೋಗಿದೆ, ಇನ್ನು ಬೆಳಿಗ್ಗೆ ಎಷ್ಟೊತ್ತಾಗುತ್ತೆ ಹೇಳೋದು ಅಂದ್ಬಿಟ್ಟು ಇನ್ನು ಅಲ್ಲಿಂದ ಬೇರೆ 10 ಕಿಲೋಮೀಟರ್ಸ್ ಬರಬೇಕು. 10 ಕಿಲೋಮೀಟರ್ಸ್ ಬರೋಷ್ಟಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಬೇಗ ಅದಕ್ಕೆ 12:30ಗೆಲ್ಲ ಅಲ್ಲಿ ಬಿಟ್ಬಿಟ್ರಿ ಚೌಟ್ರಿ. ಇಲ್ಲೇ ಇರ್ಬೋದಾಗಿತ್ತು, ಇವ್ರ ಫ್ಯಾಮ್ಲಿಯವರೆಲ್ಲ ಫುಲ್ ಬಲವಂತ ಮಾಡಿದ್ರು, ಇಲ್ಲೇ ಇರಿ ನಾವು ರೂಮ್ ವ್ಯವಸ್ಥೆ ಮಾಡ್ಕೊಳ್ತೀರಿ ಅಂತ. ಇಲ್ಲ, ನಮಗೆ ನಮ್ಮ ಫ್ರೆಂಡವರು ಅವ್ರ ಮನೆಗೆ ಇನ್ವೈಟ್ ಮಾಡಿಬಿಟ್ಟಿದ್ರು ಆಲ್ರೆಡಿ. ಅಲ್ಲೇ ಇತ್ತು ನಮ್ಮ ಲಗೇಜಸ್ಸು, ಬಟ್ಟೆ ಗಿಟ್ಟೆ ಎಲ್ಲ ಪ್ರತಿಯೊಂದು ಅಲ್ಲೇ ಇತ್ತು. ತಿರ್ಗಾ ನೀವು ಅವ್ರ ಮನ್ಸಿಗೆ ಯಾಕೆ ನಾವು ಬೇಸರ ಮಾಡೋದು ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋಗ್ತಾಯಿದ್ರು ಉಳ್ಕೊಳ್ಳೋಕ್ಕೆ. ಇವತ್ತು ನೈಟ್ ಅಲ್ಲೇ ಉಳ್ಕೊಂಡು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ತಿರ್ಗಾ ನೆಕ್ಸ್ಟ್ ದಿನ ಬರೋಣ ಇದೇ ಚೌಟ್ರಿಗೆ. ಮದುವೆ ಎಲ್ಲ ಹೆಂಗಾಗುತ್ತೆ ಅಂತ ಈ ವಿಡಿಯೋಲಿ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಒಂದು ಸಬ್ಸ್ಕ್ರೈಬಿಂದ ನಾನು ಮುಂದಿನ ದಿನಗಳಲ್ಲಿ ಅನೇಕ ವಿಡಿಯೋಗಳು ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಇದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ. ಫಸ್ಟ್ ಟೈಮು ಒಬ್ಬ ಕೊಲೀಗ್ ಮದುವೆಗೆ ಹೋಗಿದ್ದು ಫಸ್ಟ್ ಟೈಮ್. ಗ್ರೇಟ್ ಎಕ್ಸ್ಪೀರಿಯನ್ಸು, ತುಂಬಾ ಚೆನ್ನಾಗಿತ್ತು. ನಾವಿವಾಗ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ ಮಲ್ಕೊಳ್ಳೋಕ್ಕೆ. ನೈಟು ಅವ್ರ ಮನೇಲಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ಬರ್ತೀವಿ. ಮಲ್ಕೊಳ್ಳೋದ್ರಲ್ಲಿ ಅಷ್ಟೇ ನಮ್ಮ ಫ್ರೆಂಡು ತುಂಬ ನಮಗೆ ಬೆಡ್ ಎಲ್ಲ ಬಿಟ್ಕೊಟ್ರು. ಅವರು ಬೆಡ್ ಮೇಲೆ ಮಲಗಿಲ್ಲ, ಅವ್ರು ಕೆಳಗಡೆ ಮಲ್ಕೊಂಡ್ರು. ನಾವು ಎಷ್ಟು ಹೇಳಿದ್ರೂ ಅವ್ರು ಕೇಳಲಿಲ್ಲ. ನೀವು ಬೆಡ್ ಮೇಲೆ ಮಲ್ಕೊಳ್ಳಿ ಅಂತ ಹೇಳಿದ್ರು. ನಮ್ಮ ಮನ್ಸು ಯಾಕೋ ಒಪ್ಪಿಲ್ಲ. ಆದರೆ ಕೂಡ ನಾವು ಬಲವಂತ ಮಾಡಿದ್ರೆ ಕೂಡ ಅವ್ರು ನಮ್ಮನ್ನು ಬಿಟ್ಟಿಲ್ಲ. ಅಷ್ಟು ಹೃದಯವಂತ ಉಳ್ಳ ಮನುಷ್ಯ ನಮ್ಮ ಫ್ರೆಂಡು. ಅವ್ರ ಹೆಸರು ಬಸವರಾಜ್ ಅಂತ, ನೀವೇ ನೋಡ್ಬೋದು. ಇವರೇ ತುಂಬಾ ಚೆನ್ನಾಗಿತ್ತು. ಅವ್ರ ಕಡೆಯಿಂದ ನಮಗೆ ಅತಿಥಿ ಸತ್ಕಾರ ತುಂಬಾ ಚೆನ್ನಾಗಿ ಸಿಕ್ತು. ಅದಕ್ಕೆ ಈ ವಿಡಿಯೋ ಮೂಲಕ ಅವ್ರ ಫ್ಯಾಮ್ಲಿಗೆ, ಅವ್ರಿಗೆ, ಬಸವರಾಜ್ ಅವ್ರ ಫ್ಯಾಮ್ಲಿಗೆ, ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಂಟೈರ್ ಕೊಲೀಗ್ಸ್ ತಂಡದಿಂದ, ನಮ್ಮ ಕಾರಲ್ಲಿ ಎಷ್ಟು ಜನ ಹೋಗಿದ್ರು ಅವರ ಕಡೆಯಿಂದ ನನ್ನ ಪರವಾಗಿ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.